ನೆಕ್ಸ್ಟ್ ಒಂದು ಥಿಯರಮ್ ಇದೆ, ಏನಂತ, ಎ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ is bounded if and only if there exists a real number k greater than 0 such that for all n belongs to capital natural number modulus of n is less than or equal to k. ಅಂದ್ರೆ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ ಬೌಂಡೆಡ್ ಇದೆ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ ಬೌಂಡೆಡ್ ಆದಾಗ both the conditions are, if sequence of real number is bounded then you have to prove that modulus of n ಅಂದ್ರೆ ಯಾವುದೇ ಟರ್ಮ್ of sequence is less than or equal to k ಅಂದ್ರೆ it is lies between minus k and plus k ಅಂತ ತೋರಿಸಬೇಕು. ಅಥವಾ ರಿವರ್ಸ್ ವೇಲಿ if it is any number of the any term of sequence lies between minus k and k, you have to show that in the reverse way it is bounded ಅಂತ ತೋರಿಸಬೇಕು. ಫಸ್ಟ್ ನಾವು ಕಂಡೀಷನ್ set of real numbers, a sequence of real number is bounded ಅಂತ ತಗೊಂಡಿವಿ. ಬೈ ಡೆಫಿನೇಷನ್ ಆಲ್ರೆಡಿ ನಾ ಹಿಂದೆ ಹೇಳಿದೆ ಡೆಫಿನೇಷನ್, ಎನಿ ಟರ್ಮ್ ಆಫ್ ಎ ಸೀಕ್ವೆನ್ಸ್ ವಿಚ್ ಈಸ್ ಲೆಸ್ ದ್ಯಾನ್ ಎಮ್, ಎನಿ ಟರ್ಮ್ ಅಂದರೆ ಯಾವುದೇ ನ್ಯಾಚುರಲ್ ಅದ ಬಿಕಾಸ್ ಆಫ್ ದಿ ಬೌಂಡೆಡ್ ಆ್ಯಂಡ್ ವಿಚ್ ಈಸ್ ಗ್ರೇಟರ್ ದೆನ್ ಸಮ್ ನಂಬರ್ಸ್. ಹೌದಾ, ಇಲ್ಲಿ ಮ್ಯಾಕ್ಸಿಮಮ್ ಆಫ್ ಎಮ್ ಮತ್ತು ಮ್ಯಾಕ್ಸಿಮಮ್ ತಗೊಂಡಾಗ ಸ್ಮಾಲ್ ಎಮ್ ಅಂತ ತಗೊಂಡಾಗ ನಾವು ಆಟೋಮೆಟಿಕ್ಕಾಗಿ ಏನಾಗ್ತದೆ, ಆಟೋಮೆಟಿಕ್ ನೋಡ್ರಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಅಂತ ತಗೊಂಡಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಯಾವುದೇ ನಂಬರು ಎ ಅನ್ನು ಲೆಸ್ ದ್ಯಾನ್ 3 ಇದೆ, ಗ್ರೇಟರ್ ದ್ಯಾನ್ 1 ಇದೆ, ಹೌದಾ, ವಾಟ್ ಎವರ್ ದ ಎ ಎನ್ ಇಸ್ ಲೆಸ್ ದ್ಯಾನ್ 3 ಗ್ರೇಟರ್ ದ್ಯಾನ್ 1 ಇದೆ ಅಂದರೆ ಮ್ಯಾಕ್ಸಿಮಮ್ ಆಫ್ 1 and 3 ಏನು 4. ವಿ ಕ್ಯಾನ್ ರೈಟ್ ಎ ಎನ್ ಕ್ಯಾನ್ ಬಿ ಲೆಸ್ ದ್ಯಾನ್ 4 and ಗ್ರೇಟರ್ ದ್ಯಾನ್ -4 ಅನ್ಬೋದಿಲ್ಲ. ಅದೇ ಥರ ಇಲ್ಲಿ ಕೂಡ ನಾವು ಲೆಸ್ ದ್ಯಾನ್ ಎಮ್ ಗ್ರೇಟರ್ ದ್ಯಾನ್ ಎಮ್ ಅಂದಾಗ ಯು ಕ್ಯಾನ್ ಸೇ ದ್ಯಾಟ್ ವಾಟ್ ಎವರ್ ದಿಸ್ ಎ ಎನ್ ಈಸ್ ಲೆಸ್ ದ್ಯಾನ್ ಕೆ ಗ್ರೇಟರ್ ದ್ಯಾನ್ -k ಅನ್ಬೋದು. ಇಟ್ ಮೀನ್ಸ್ ದ್ಯಾಟ್ ವಾಟ್ ಎವರ್ ಈ ಥರ ಹೇಳ್ಬೋದು ನಾವು. ಇಲ್ಲಿ ಸೆಕೆಂಡ್ ಪಾರ್ಟ್ ಬರುತ್ತೆ, ಆದರೆ ನಾ ಹೇಳ್ತಾ ಇದ್ದೀನಿ ಇಲ್ಲಿ ಈ ಥರ ಹೇಳ್ಬೋದು, ಹೌದಾ. ಹಾಗಾಗಿ ಹಿಂಗಂದು ಆ ಥರ ಅಂದ್ರೆ ಏನು, ವಿಚ್ ಕ್ಯಾನ್ ಪ್ರೂವ್ ಲೈಕ್ ದಿಸ್ ಮಾಡ್ಲಾಸ್ ಆಫ್ ಎನ್ ಇಸ್ ಲೆಸ್ ದ್ಯಾನ್ ಕೆ ಅಂತ ಪ್ರೂವ್ ಮಾಡಿದ್ವಿ. ಈ ಕಂಡೀಷನ್ ತಗೊಂಡು ಇನ್ಫಾರ್ಮ್ ರಿವರ್ಸ್ ಕಂಡೀಷನ್ ಅಲ್ಲಿ ಹೋದಾಗ ಅಂದ್ರೆ ಇಫ್ ಯು ಟೇಕ್ ದಿಸ್ ವೆರಿ ಸಿಂಪಲ್, ಅಸ್ಯೂಮ್ ಮಾಡ್ಯುಲಸ್ ಆಫ್ ಎನ್ ಇಸ್ ಲೆಸ್ ದ್ಯಾನ್ ಕೆ, ದಿಸ್ ಮೀನ್ಸ್ ವಾಟ್, ದಿಸ್ ಇಸ್ ದ ಥಿಂಗ್. ಅಂಡ್ ಅಗೇನ್ ಇಲ್ಲಿ ನಾವು ಲೆಟ್ ಮಿ ಟೇಕ್ ಎಮ್ ಇಸ್ ಇಕ್ವಲ್ ಟು ಕೆ ಅಂಡ್ ಇದು ಅಂದ್ರೇನೆ ಬೌಂಡೆಡ್ ಮತ್ತೆ ಸಮ್, ಬಿಕಾಸ್ ಆಲ್ ವಾಟ್ ಎವರ್ ದ ಟರ್ಮ್ಸ್ ಇಸ್ ಲೆಸ್ ದ್ಯಾನ್ ಕೆ ಬಟ್ ಗ್ರೇಟರ್ ದ್ಯಾನ್ ಸಮ್ -k ಅಂತ ಅಂದಾಗ ಇಟ್ ಇಸ್ ಬೌಂಡೆಡ್, ದಟ್ಸ್ ಆಲ್. We can prove it easily.